ಫೈನಾನ್ಸ್ ಮಿನಿಸ್ಟರ್ ಆದಂಥ ನಿರ್ಮಲಾ ಸೀತಾರಾಮನ್ ಅವರು 26-27ನೇ ಬಜೆಟ್ ಮಂಡಿಸಿದರು. ಇದರಲ್ಲಿ ಹೆಚ್ಚಾಗಿ ಯುವಶಕ್ತಿ ಬಜೆಟ್ ಅಂತ ಹೇಳಿದ್ದಾರೆ. ಅಂತ ಸ್ಪೆಸಿಫಿಕ್ ಆಗಿ ಯಾವುದೇ ಕೊಡುಗೆಗಳನ್ನು ಕರ್ನಾಟಕಕ್ಕೆ ಕೊಟ್ಟಿಲ್ಲ. ಆಮೇಲೆ ಹೆಚ್ಚಿನ ವಿವರಣೆ ಇನ್ನೂ ಸಿಕ್ಕಿಲ್ಲ. ಈಗಾಗಲೇ ಮುಖ್ಯವಾಗಿ ಉದ್ಯಮಗಳ ಬೆಳವಣಿಗೆಗಾಗಿ MSMEಗೆ 20,000 ಕೋಟಿ ಡೆವಲಪ್ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದು ಒಂದು ಸಂತೋಷ. ಅದರಂತೆ 7 ಕಾರಿಡಾರ್ ರೈಲ್ವೆ ಕಾರಿಡಾರ್ಗಳನ್ನು ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕಕ್ಕೆ ಬೆಂಗಳೂರಿಗೆ ಮಾತ್ರ ಬೆಂಗಳೂರಿಂದ ಹೈದರಾಬಾದ್ ಕೊಟ್ಟಿದ್ದಾರೆ. ಆದರೆ ಪುಣಾದಿಂದ ಹಿಡ್ಕೊಂಡು ಬೆಂಗಳೂರು ವಾಯಾ ಹುಬ್ಳಿ ಕೊಟ್ಟಿದ್ದರೆ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೂ ಅನುಕೂಲ ಆಗ್ತಿತ್ತು. ಕೆಲವೊಂದು ಟ್ಯಾಕ್ಸ್ ರಿಬೇಟ್ ಕೊಟ್ಟಿದ್ದಾರೆ, ಬಟ್ ಅವು ಡಿಟೇಲ್ಸ್ ಇನ್ನೂ ಸಿಕ್ಕಿಲ್ಲ. ಡಿಟೇಲ್ಸ್ ಬಂದ ಮೇಲೆ ರಿಯಾಕ್ಟ್ ಮಾಡ್ಬೋದು. ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ಅದಕ್ಕೆ ಹೆಚ್ಚಿನ ಹಣಕಾಸು ನೆರವು ಒದಗಿಸ್ಯಾರ. ಇನ್ನೂ ಪ್ರತಿಯೊಂದು ಡಿಟೇಲ್ಸ್ ಬಂದ ಮೇಲೆ ನಾವು ರಿಯಾಕ್ಟ್ ಮಾಡಲಿಕ್ಕೆ ಅನುಕೂಲ ಆಗ್ತೀವಿ. ಓವರಾಲ್ ಇದೊಂದು ಬ್ಯಾಲೆನ್ಸ್ ಬಜೆಟ್ ಅಂತ ಹೇಳ್ಬೋದು. ಈಗ ಡಿಟೇಲ್ಸ್ ಸಿಕ್ಕಿಲ್ಲಲ್ಲ, ಡಿಟೇಲ್ಸ್ ಬಂದ ಮೇಲೆ ನಾವು ರಿಯಾಕ್ಟ್ ಮಾಡ್ಬೋದು. ಕರ್ನಾಟಕಕ್ಕೆ ಈಗ ಡಿಟೇಲ್ ಆಗಿ ಹೇಳಿಲ್ಲ, ಸಂಕ್ಷಿಪ್ತವಾಗಿ ಬಜೆಟ್ ಕೆಲವೊಂದು ಈ ಮೂಲಭೂತ ಸೌಕರ್ಯಗಳನ್ನು ಇದರೊಳಗಾಗಲಿ ಅಥವಾ ಇಂಡಸ್ಟ್ರಿಗಳಿಗೆ ಸ್ಪೆಸಿಫಿಕ್ ಆಗಿ ಡಿಟೇಲ್ಸ್ ಬಜೆಟ್ ಸಿಕ್ಕ ಮೇಲೆ ನಾವು ರಿಯಾಕ್ಟ್ ಮಾಡ್ಬೋದು. ಹೆಂಗೆ ಬ್ಯಾಲೆನ್ಸ್ ಬಜೆಟ್ ಆಗುತ್ತೆ ಯಾವ ರೀತಿ ಅಂತ? ಟೋಟಲ್ ಓವರಾಲ್ ನೀವು ಎಲ್ಲ ಭಾಗಗಳನ್ನು ಸಹಿತ ಕನ್ಸಿಡರ್ ಮಾಡಿದ್ದಾರೆ. ಆದರೆ ಅದರೊಳಗೆ ಡಿಟೇಲ್ ಈ ಕೆಲವೊಂದು ಸ್ಟೇಟ್ಗಳಿಗೆ ಕೆಲವೊಂದು ಟೂರಿಸಮ್ದೊಳಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಟ್ ಕರ್ನಾಟಕದೊಳಗೂ ಕೆಲವೊಂದು ಮಾಡಿದ್ದಾರೆ. ಆದರೆ ಅವು ಡಿಟೇಲ್ ಸಿಕ್ಕ ಮೇಲೆ ನಾವು ಹೇಳ್ಬೋದು ಅಷ್ಟೇ. ಅಂದ್ರೆ ಭಾಳನು ಯಾವ ಸೆಕ್ಟರ್ಗೂ ಇದು ಮಾಡಿಲ್ಲ, ಭಾಳ ಇದನ್ನು ಮಾಡಿಲ್ಲ. ಅಂದ್ರೆ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಮಾಡಿದಂಥ ಬಜೆಟ್ ಇದ್ದಂಗಿದೆ. ಅಂದರೆ ದೇ ಫೋಕಸ್ಡ್ ಆನ್ ಸೆಮಿ ಕಂಡಕ್ಟರ್ಸು, ಬಯೋಟೆಕ್ನಾಲಜಿ, ಆಮೇಲೆ ಸ್ಕಿಲ್ ಫಾರ್ ಟೂರಿಸಮ್ಗೆ ಫ್ಯೂಚರ್ನಲ್ಲಿ ಟೂರಿಸಮ್ ಡೆವಲಪ್ಮೆಂಟ್ ಆಗಲಿ ಅಂತೇಳಿ ಟೂರಿಸಮ್ ಬಗ್ಗೆ, ಟೆಕ್ಸ್ಟೈಲ್ಸ್ ಬಗ್ಗೆ, ಅಂದರೆ ಓವರಾಲ್ ಎಲ್ಲ ಇದರಲ್ಲೂ ಸ್ವಲ್ಪ ಇದನ್ನು ಮಾಡಿದ್ದಾರೆ. ಆಮೇಲೆ MSMEಗೆ 10,000 crores ಫಾರ್ ಅಪ್ಗ್ರೇಡೇಷನ್ನು, ಅದರ ಟೆಕ್ನಾಲಜಿ ಅದಕ್ಕೆಲ್ಲ ಮಾಡಿದ್ದಾರೆ. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಸಮ್ ಕ್ಲಸ್ಟರ್ಸ್, ಕೆಮಿಕಲ್ ಆಗಿರ್ಬೋದು, ಆಮೇಲೆ ಫ್ರೈಟ್ ಕಾರಿಡಾರ್, ಆಮೇಲೆ ಎಸ್ಪೆಷಲಿ ಕಸ್ಟಮ್ದಲ್ಲಿ ಐ ಥಿಂಕ್ ಫೈನ್ ಟ್ಯೂನಿಂಗ್, ಕಸ್ಟಮ್ ಆ್ಯಂಡ್ ಇನ್ಕಮ್ ಟ್ಯಾಕ್ಸಲ್ಲಿ ಸ್ವಲ್ಪ ಫೈನ್ ಟ್ಯೂನಿಂಗ್ ಆಗಿದೆ. ದಟ್ ಸಿಮ್ಸ್ ಅಂದರೆ ಬ್ಯಾಲೆನ್ಸ್ ಬಜೆಟ್ ಟೈಪ್. ಆಮೇಲೆ ಎಲ್ಲೂ ಎಕ್ಸ್ಪೆಂಡಿಚರ್ ಆಗಲಿ ಇದನ್ನಾಗಲಿ ಕಂಟ್ರೋಲ್ ಮಾಡ್ಕೊಂಡು ಇದು ಮಾಡಿದ್ದಾರೆ. ಸರ್, ಇದು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಯಾವ ರೀತಿ ಇದೆ? ಏನು ಎಕ್ಸ್ಪೆಕ್ಟೇಷನ್ ಏನಾಗಿದೆ ಅಂತ ಇನ್ಕಮ್ ಟ್ಯಾಕ್ಸ್ನಲ್ಲಿ ನಾವು 4 lakhs ಇಂದ 7 lakhs ಏನಾರ ಎಕ್ಸಂಪ್ಷನ್ ಏನಾರ ಇನ್ಕ್ರೀಸ್ ಮಾಡ್ತಾರೆ ಅಂತ ಮಾಡಿದ್ವಿ. ಅದೇನು ಚೇಂಜಸ್ ಇನ್ಕಮ್ ಟ್ಯಾಕ್ಸ್ನಾಗ ಯಾವ ಚೇಂಜಸ್ ಆಗಿಲ್ಲ. ವೆದರ್ ಕಾರ್ಪೊರೇಟ್ ಆಗಲಿ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಏನೂ ಚೇಂಜಸ್ ಮಾಡಿಲ್ಲ. ಓನ್ಲಿ ದಿ ಪ್ರೊಸೆಸ್ ಏನು ಇನ್ಕಮ್ ಟ್ಯಾಕ್ಸ್ ಹೊಸ ರೂಲ್ಸ್ ಪ್ರಕಾರ ಫಾರ್ಮ್ಸು, ರೂಲ್ಸು, ಆಮೇಲೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತಲ್ಲ, ಅದ್ರಲ್ಲಿ ಸ್ವಲ್ಪ ಚೇಂಜಸ್ ಚೆನ್ನಾಗಿ ಮಾಡಿದ್ದಾರೆ. ಆಟೋಮೊಬಿಲಿಟಿಗೆ ಏನಾದ್ರು ಬಂದಿದೆ? ಅದೇನು ಬಂದಿಲ್ಲ. ಐ ಥಿಂಕ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗ್ತಾ ಇದ್ವಲ್ಲ, ಅದರಿಂದ ಐ ಥಿಂಕ್ ಅದರಲ್ಲಿ ಇನ್ನೂ ಯಾವ ಬಂದಿಲ್ಲ. ಅಗ್ರಿಕಲ್ಚರ್ ಸರ್, ರೈತರಿಗೆ ಇಲ್ಲ, ಡಿಟೇಲ್ಡ್ ಬರೋವರೆಗೂ ನಮ್ಗೆ ಏನು ಹೇಳಕ್ ಬರಲ್ಲ. ಯಾಕಂದ್ರೆ ಯಾವ ಹಿಂಗ್ ಸ್ಪೆಸಿಫಿಕ್ ಸ್ಟೇಟ್ಸ್ಗೂ ಯಾವ ಕೊಟ್ಟಿಲ್ಲ, ಎಕ್ಸೆಪ್ಟ್ ನಾರ್ತ್ ಈಸ್ಟ್ ಸ್ಟೇಟ್ಸ್ ಬಿಟ್ರೆ, ಅದು ಟೂರಿಸಮ್ ಮತ್ತು ಸರ್ಕ್ಯೂಟ್ ಬಿಟ್ರೆ ಬಾಕಿ ಏನು ಡೀಟೇಲ್ಸ್ ಬಂದಿಲ್ಲ. ಡೀಟೇಲ್ಸ್ ಬಂದ್ಮೇಲೆ ಈ ಟ್ರಸ್ಟ್ ಏನು ಕೊಟ್ಟಿದ್ದಾರೆ? ಇದರಲ್ಲಿ ಯಾವ ಸೆಕ್ಟರ್ಗೆ ಟ್ರಸ್ಟ್ ಕೊಟ್ಟಿದ್ದಾರೆ? ಇದರಲ್ಲಿ ಬಯೋಟೆಕ್ನಾಲಜಿ ಮತ್ತೆ ಸೆಮಿ ಕಂಡಕ್ಟರ್ಸು, ಅದ್ರ ಮೇಲೆ ಭಾಳ ಟ್ರಸ್ಟ್. ಆಮೇಲೆ ಐ ಟಿ ಗ್ಲೋಬಲ್ ಕ್ಯಾಪಬಿಲಿಟಿ ಸೆಂಟರ್ಸ್ನವರು ಜಾಸ್ತಿ ಇಲ್ಲಿ ಸೆಟಪ್ ಮಾಡಲಿ ಅಂತ. ಆಮೇಲೆ ಇದನ್ನ ಅದು ಡೇಟಾ ಸೆಂಟರ್ಸ್ ಇಲ್ಲಿ ಯಾರು ಸೆಟಪ್ ಮಾಡ್ತಾರೆ ಅವ್ರಿಗೆ, ಅಂದ್ರೆ ಡೇಟಾ ಸೆಂಟರ್ ಸೆಟಪ್ ಇನ್ ಇಂಡಿಯಾ ಬಟ್ ಗಿವಿಂಗ್ ಸರ್ವಿಸ್ ಟು ಎಂಟೈರ್ ವರ್ಲ್ಡ್, ಅವರಿಗೆ 20 years ಟ್ಯಾಕ್ಸ್ ಹಾಲಿಡೇ ಕೊಟ್ಟಾರ. ರೈತರಿಗಿಂತ ಫಿಶರೀಸು, ಆಮೇಲೆ ಕೋಕೋನಟ್ ಅದರದ್ದೇನೋ ಒಂದು ಕೊಟ್ಟಾರ. ಬಟ್ ಡೀಟೇಲ್ಸ್ ನೋಡ್ಬೇಕ್ರಿ ಅದನ್ನ. ಡಿಸ್ಕ್ರೈಬ್ ಮಾಡೋದಾದ್ರೆ ಒಂದು ವರ್ಡ್ನಲ್ಲಿ ಈ ಬಜೆಟ್ ನಿರಾಶಾದಾಯಕ, ಆಶಾದಾಯಕ, ಬ್ಯಾಲೆನ್ಸ್ ಅನ್ಬೋದು. ಈ ಕಡೆ ಅನ್ಹ್ಯಾಪಿನೂ ಅನ್ನಕ್ ಬರಲ್ಲ, ಹ್ಯಾಪಿನೂ ಅನ್ನಕ್ ಬರಲ್ಲ, ಬ್ಯಾಲೆನ್ಸ್ ಅಂತ. ಬಜೆಟ್ ಅಂತ ಹೇಳ್ಬೋದು. ಇವತ್ತಿನ ಬಜೆಟು ಇದೊಂದು ಯುವಶಕ್ತಿಗೆ
ಕೇಂದ್ರಿತವಾದಿದ್ದು ಹೌದು, ಬಟ್ ಇದರಲ್ಲಿ ಒಂದು ಸಸ್ಟೈನ್ಡ್ ಎಕನಾಮಿಕ್ ಗ್ರೋತ್ ಅಂತ ಹೇಳಿ ಬಯೋಫಾರ್ಮಾ ಇಂಡಸ್ಟ್ರಿಗೆ ಒಂದು 10,000 crores, ಆಮೇಲೆ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಕಿಗೆ ಒಂದು 40,000 crores, ಈ ಥರ ಒಂದು ಕಮಿಟ್ಮೆಂಟ್ ಗೌರ್ಮೆಂಟ್ ಕೊಟ್ಟಿದೆ. ಇದರಿಂದ ಸಾಕಷ್ಟು ನಮ್ಮ ಯುವಜನತೆಗೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬೋದು ಒಂದು ವಿಷಯ. ಆಮೇಲೆ MSME ಅವರಿಗೆ ಚಾಂಪಿಯನ್ MSME ಅಂತ ಹೇಳಿ ಅವ್ರು ಮಾಡಿದ್ದಾರೆ. ಸೊ ಅದಕ್ಕೆ MSMEಗೆ ಒಂದು 10,000 crores SME ಗ್ರೋತ್ ಫಂಡನ್ನು ಕೊಟ್ಟಿದ್ದಾರೆ. ಪ್ಲಸ್ 7 ರೈಲ್ ಸ್ಪೀಡ್ ಕಾರಿಡಾರ್ಸ್ ಮಾಡಿದ್ದಾರೆ. ಇದೆಲ್ಲ ಪಾಸಿಟಿವ್ನೆಸ್ ಆಫ್ ದ ಬಜೆಟ್ ಮಾಡಿದ್ದಾರೆ. ಬಟ್ ದೇರ್ ಆರ್ ಸರ್ಟನ್ ನೆಗೆಟಿವ್ಸ್ ಆಲ್ಸೋ. ಒಂದು 3 ನ್ಯೂ ಆಲ್ ಇಂಡಿಯಾ ಆಯುರ್ವೇದಿಕ್ ಇನ್ಸ್ಟಿಟ್ಯೂಟ್ಸನ್ನು ಹೇಳಿದ್ದಾರೆ. ಗರ್ಲ್ಸ್ ಹಾಸ್ಟೆಲ್ ಫಾರ್ ಎವ್ರಿ ಡಿಸ್ಟ್ರಿಕ್ಟ್ ಅಂತ ಹೇಳಿದ್ದಾರೆ. ಆಮೇಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಇರೋದು ಸರ್ಕಾರದಿಂದ ಕೇಂದ್ರದ ಬಜೆಟ್ ಇರೋದ್ರಿಂದ ಇದು ಯಾವುದು ಸ್ಟೇಟ್ ಸ್ಪೆಸಿಫಿಕ್ ಆಗಿರಲ್ಲ. ಎಲ್ಲ ಇದಕ್ಕೆ ಫಾರ್ಮರ್ಸಿಗೆ ಒಂದು ಒಳ್ಳೆಯದೇನು ಅಂತಂದರೆ ಭಾರತ್ ವಿಸ್ತಾರ ಅಂತೇಳಿ ಒಂದು AI ಆ್ಯಪ್ ಕೊಡ್ತಾ ಇದ್ದಾರೆ. ಬೇರೆ ಅವ್ರು ಏನೋ ಒಂದು ಅವ್ರದ್ದು ಸಮಸ್ಯೆ ಇದ್ದರೆ ಆ ಸಮಸ್ಯೆಯನ್ನು ಆ್ಯಪ್ ಮುಖಾಂತರ ಅವರು ಅದಕ್ಕೆ ಪರಿಹಾರ ತಗೋಬೋದು ಅನ್ನೋದು ಇದು ಒಂದು ಹೊಸ ಪ್ರಯೋಜನ. AI ಮುಖಾಂತರ ಫಾರ್ಮರ್ಸ್ಗೆ ಒಂದು ದೊಡ್ಡ ಕಡೆಗೆ ಆಗ್ತಾಯಿದೆ. ಅದು ಬಿಟ್ಟು ಮತ್ತು ಸೆಲ್ಫ್ ಹೆಲ್ಪ್ ಎಂಟ್ರಪ್ರನರ್ಸ್ ಅಂದರೆ ವುಮೆನ್ ಎಂಟ್ರಪ್ರನರ್ಸ್ ಮಾಡೋರಿಗೆ ಕೂಡ ಭಾಳಷ್ಟು ಸಹಕಾರ ಕೊಡ್ತಾ ಇದೆ. ಆಮೇಲೆ ದಿವ್ಯಾಂಗ ಅವ್ರಿಗೂ ಕೂಡ ಫೋಕಸ್ ಮಾಡಿದೆ. ಮತ್ತು ಮೇನ್ ಇಂಪಾರ್ಟೆಂಟ್ ಈ ಕೇಂದ್ರದ ಬಜೆಟು ಫಿಸಿಕಲ್ ಡೆಫಿಸಿಟನ್ನು ಕಂಟ್ರೋಲ್ ಮಾಡಿದೆ. 4.5% ಎಸ್ಟಿಮೇಟೆಡ್ ಇತ್ತು, ಬಟ್ ಇನ್ ರಿಯಾಲಿಟಿ 4.4%ಗೆ ತಂದಿದ್ದಾರೆ. 4.4% ಆಫ್ ದಿ GDP 25-26 ತಂದಿದ್ದಾರೆ. ಇದು ಒಂದು ಕೇಂದ್ರ ಸರ್ಕಾರದ ಒಂದು ಇದಕ್ಕೆ ನಾವೆಲ್ಲರೂ ಒಂದು ಅದಕ್ಕೆ ಭಾಳ ಪ್ರಶಂಸನೆ ಕೊಡುವಂಥದ್ದಂದರೆ ದೇ ಹ್ಯಾವ್ ಮೇಂಟೈನ್ ದ ಫಿಸಿಕಲ್ ಡೆಫಿಸಿಟ್ ಟು ದಿ 4.4% ಆಫ್ ದ GDP. ಮತ್ತು ಇನ್ನೊಂದು ಕಮಿಟ್ಮೆಂಟ್ ದೇ ಆರ್ ಟ್ರೈಂಗ್ ಟು ಗೆಟ್ ಇಟ್ 4.3% ಆಫ್ ದ GDP ಫಾರ್ 26-27. ಇದು ಒಂದು ಕಮಿಟ್ಮೆಂಟ್ ಹೇಳಿದ್ದಾರೆ. ಅಂದರೆ ನಮಗೆ ಏನಾಗ್ತಾ ಇದೆ, ವಿ ಆರ್ ನಾಟ್ ಗೋಯಿಂಗ್ ಟು ಹ್ಯಾವ್ ಮೋರ್ ಡೆಫಿಸಿಟ್ ಆನ್ ದಿ ರೆವಿನ್ಯೂ ಪಾರ್ಟ್. ಇದು ಒಂದು ತೋರಿಸ್ಕೊಡುತ್ತೆ. ಇದು ಬಿಟ್ಟು ಮತ್ತು ಇನ್ನೊಂದು ನೆಕ್ಸ್ಟ್ ಏನಂದರೆ ಇನ್ಕಮ್ ಟ್ಯಾಕ್ಸಿಗೆ ಹೊಸ ಆ್ಯಕ್ಟನ್ನು ತಂದಿದ್ದಾರೆ. ನ್ಯೂ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025 ವಿಚ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಫ್ರಮ್ ಏಪ್ರಿಲ್ 1, 2026. ಇಂಪಾರ್ಟೆಂಟ್ ಏನಂದರೆ ನಮ್ಮ ಡಾಟಾ ಸೆಂಟರ್ಸ್ಗೆ 2047ವರೆಗೆ ಟ್ಯಾಕ್ಸ್ ಹಾಲಿಡೇ ಕೊಟ್ಟಿದ್ದಾರೆ. ಸೊ ಇದರಿಂದ ಸಾಕಷ್ಟು ಡಾಟಾ ಸೆಂಟರ್ಸ್ ಇಂಡಿಯಾಗೆ ಬರ್ಬೋದು. ದೊಡ್ಡ ಗೂಗಲ್ ಇರ್ಬೋದು, ಮತ್ತು ಬೇರೆ ದೊಡ್ಡ ಡಾಟಾ ಸೆಂಟರ್ಸ್ ಇಂಡಿಯಾಗೆ ಬರ್ಬೋದು. ಇದು ಈಗ ಬಿಯಾಂಡ್ ಬ್ಯಾಂಗ್ಳೂರ್ 25-30 ಕರ್ನಾಟಕದ ಸ್ಕೀಮ್ ಇರೋದ್ರಿಂದ ನಮ್ಮ ರೀಜನ್ಗೆ ಸಾಕಷ್ಟು ಬೆನಿಫಿಟ್ ಆಗ್ಬೋದು ಅನ್ನೋದು ನಮಗೆ ಒಂದು ಆಸೆ ಇದೆ. ಅದು ಎಷ್ಟರವರೆಗೆ ಆಗುತ್ತೆ ನಾವು ನೋಡೋಣ. ಇದು ಒಂದು ಮಿಕ್ಸ್ಡ್ ಬಜೆಟ್ ಅಂತ ಹೇಳ್ಬೋದು ಅಷ್ಟೇ. ಬಟ್ ಕರ್ನಾಟಕಕ್ಕಾಗಿ ಫೋಕಸ್ವಾಗಿ ಯಾವುದು ಕರ್ನಾಟಕಕ್ಕೆ ಇಲ್ಲ. ನಾವು ಒಂದು ಹುಬ್ಳಿ ಅಂಕೋಲಾ ಲೈನ್ ಬಗ್ಗೆ ಏನಾದ್ರು ಒಂದು ಆಗ್ಬೋದು ಅಂತ ತಿಳ್ಕೊಂಡಿದ್ವಿ. ಕರ್ನಾಟಕಕ್ಕೆ ಅದು ಆಗಲಿಲ್ಲ. ಮತ್ತು 7 ಸ್ಪೀಡ್ ಕಾರಿಡಾರ್ ರೈಲ್ಸಲ್ಲೂ ಕೂಡ ಒಂದು ಹುಬ್ಳಿಯಿಂದ ಯಾವ್ದಾದ್ರು ಹೋಗೋದು ಒಂದು ರೈಲ್ ಮಾಡ್ಬೋದಿತ್ತು. ಪುಣೆ ಬ್ಯಾಂಗ್ಳೂರು 7 ಹೈ ಸ್ಪೀಡ್ ರೈಲ್ ಮಾಡ್ಬೋದಿತ್ತು. ಅದು ಕೂಡ ನಮ್ಮ ಹುಬ್ಳಿ ಭಾಗಕ್ಕೆ ಬರಲಿಲ್ಲ ಅಂತೇಳಿ ನಮ್ಮ ಭಾಗಕ್ಕೆ ಒಂದು ಸ್ವಲ್ಪ ನೋಡಲಿಲ್ಲ ಅಂತ ಅದು ಒಂದು ನಿರಾಸೆ ನಮ್ಮಲ್ಲಿ ಇದೆ. ಟ್ಯಾಕ್ಸ್ ಎಕ್ಸಂಪ್ಷನ್